ಅಧ್ಯಾರೋಪಾಪವಾದ. ಹಿಂದೆ ಖಂಡ 6ರಲ್ಲಿ ನಿರೂಪಿಸಿರುವ ಅಧ್ಯಾರೋಪಾಪವಾದ ನ್ಯಾಯವೆಂಬ ಲೇಖನವನ್ನು ಇನ್ನೊಮ್ಮೆ ವಾಚಕರು ಮನಸ್ಸಿನಲ್ಲಿ ಮೆಲುಕು ಹಾಕುವುದು ಒಳ್ಳೆಯದು. ಅನವಶ್ಯವಾಗಿ ತಲೆದೋರುವ ಹಲವು ಸಂಶಯಗಳು ಅದರಿಂದ ತೊಲಗುತ್ತವೆ. ಈ ನ್ಯಾಯವನ್ನು ಈಗ ಮೊದಲನೆಯ 4 ಅಧಿಕರಣಗಳ ಸೂತ್ರಗಳಿಗೂ ಹತ್ತಿಸಿ ನೋಡೋಣ. ಮೊದಲನೆಯ ಸೂತ್ರದಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂದಿದೆ. ಸಾಧನ ಸಂಪತ್ತು ಅಳವಟ್ಟ ಬಳಿಕ ಬ್ರಹ್ಮಜ್ಞಾನದಿಂದಲೇ ಪರಮಪುರುಷಾರ್ಥವೆಂದು ವೇದವು ಸಾರುತ್ತಿರುವುದರಿಂದ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಎಂಬುದು ಸೂತ್ರದ ಅರ್ಥವು. ಅಧ್ಯಾರೋಪಾಪವಾದ ನ್ಯಾಯವು ಮನದಟ್ಟಾಗದೇ ಇರುವವರಿಗೆ ಇಲ್ಲಿ ಅನೇಕ ಸಂಶಯಗಳು ತಲೆದೋರುವ ಸಂಭವವಿದೆ. ಹೇಗೆಂದರೆ, ಬ್ರಹ್ಮವೆಂದರೆ ಅದ್ವಿತೀಯವಾದ ತತ್ವವು ಬ್ರಹ್ಮವೆಂಬ ಪರಮಾರ್ಥಕ್ಕಿಂತ ಬೇರೆಯಾಗಿ ಮತ್ತೆ ಯಾವುದೊಂದು ಸತ್ಯವಾಗಿರುವುದೇ ಇಲ್ಲ ಎಂಬುದು ಅದ್ವೈತಿ ವೇದಾಂತಿಗಳ ಹೇಳಿಕೆ. ಅದ್ವೈತಿ ವೇದಾಂತಿ ಅದ್ವೈತ ಆಗ್ಬೇಕಪ್ಪ. ಅದ್ವೈತ ವೇದಾಂತಿ ಅದ್ವೈತ ವೇದಾಂತಿಗಳ ಹೇಳಿಕೆ. ಹೀಗಿರುವಲ್ಲಿ ಸಾಧನ ಸಂಪತ್ತು ಯಾರಿಗೆ ಆಗಬೇಕು? ಅದರಿಂದ ಆಗಬೇಕಾದ ಪರಮ ಪುರುಷಾರ್ಥವು ಬ್ರಹ್ಮಕ್ಕಿಂತ ವ್ಯತಿರಿಕ್ತವಾಗಿ ಇಲ್ಲವೇ ಇಲ್ಲವಲ್ಲ. ಬ್ರಹ್ಮವನ್ನು ಜಿಜ್ಞಾಸೆ ಮಾಡಬೇಕು ಎಂಬುದು ಈ ಸಿದ್ಧಾಂತಕ್ಕೆ ಹೊಂದುವಂತೆ ತೋರುವುದಿಲ್ಲ. ಏಕೆಂದರೆ ಜಿಜ್ಞಾಸುವು ಜಿಜ್ಞಾಸ್ಯವೂ ಬೇರೆಯಾಗಿದ್ದರಲ್ಲವೇ ಜಿಜ್ಞಾಸೆ ಎಂಬುದು ಹೊಂದುತ್ತದೆ. ಅದೇ ಇಲ್ಲವೆನ್ನುವ ಸಿದ್ಧಾಂತದಲ್ಲಿ ಜಿಜ್ಞಾಸೆಯು ಹೇಗೆ? ಇಷ್ಟು ಸಂಶಯಗಳು ಮೊದಲನೆಯ ಸೂತ್ರವನ್ನು ಪಠಿಸಿದ ಮಾತ್ರದಿಂದ ಮನಸ್ಸಿನಲ್ಲಿ ಮೊಳಕೆಯಾಗುವವು. ಆದರೆ ನಾವು ಹೇಳಿರುವ ಅಧ್ಯಾರೋಪಾಪವಾದ ನ್ಯಾಯವನ್ನು ಒಪ್ಪಿಕೊಂಡರೆ ಈ ಸಂಶಯಗಳು ಸೂರ್ಯಪ್ರಕಾಶಕ್ಕೆ ಕರಗುವ ಮಂಜಿನಂತೆ ಹೇಗೆ ಮರೆಯಾಗುವವೆಂಬುದನ್ನು ಎಲ್ಲರೂ ಮನಗಾಣಬಹುದು. ವ್ಯವಹಾರದ ದೃಷ್ಟಿಯಿಂದ ನೋಡುವಾಗ ಜಿಜ್ಞಾಸು, ಜಿಜ್ಞಾಸ, ಜಿಜ್ಞಾಸ್ಯ ಎಂಬ ವಿಂಗಡವು ತೋರುತ್ತಿರುತ್ತದೆ. ಇದು ಸತ್ಯವೆಂದಾಗಲಿ ಅಸತ್ಯವೆಂದಾಗಲಿ ಹೇಳದೆ ವ್ಯವಹಾರದಲ್ಲಿ ತೋರಿದ್ದನ್ನು ತೋರಿದಂತೆಯೇ ಇಟ್ಟುಕೊಂಡು ಈ ಸೂತ್ರವನ್ನು ಹೇಳಿದೆ. ಬ್ರಹ್ಮವನ್ನು ಜಿಜ್ಞಾಸೆ ಮಾಡಿರಿ, ಏಕೆಂದರೆ ಬ್ರಹ್ಮಜ್ಞಾನ ಮಾತ್ರದಿಂದಲೇ ಪರಮ ಪುರುಷಾರ್ಥವು ದೊರಕುತ್ತದೆ ಎಂದದ್ದರಿಂದ ಅಪುರುಷಾರ್ಥವಾದ ಸಂಸಾರ ಬಂಧವು ಪರಮಾರ್ಥವಲ್ಲ, ಅಜ್ಞಾನಕೃತವಾಗಿದೆ. ತಪ್ಪು ತಿಳುವಳಿಕೆಯಿಂದ ನೀವು ಬದ್ಧರೆಂದು ತಿಳಿದುಕೊಂಡಿದ್ದೀರಿ. ಸರಿಯಾದ ತಿಳುವಳಿಕೆಯಿಂದ ನೀವು ಮುಕ್ತರಾಗಿರುವ ಅದ್ವೈತ ಬ್ರಹ್ಮವೆಂದು ತಿಳಿಯಬರುವುದು ಎಂದು ಹೇಳಿದಂತೆ ಆಯಿತು. ದೀಪವನ್ನು ತನ್ನಿರಿ, ಕತ್ತಲು ತೊಲಗುವುದು ಎಂದರೆ ಕತ್ತಲೆಂಬುದು ಪರಮಾರ್ಥವಾಗಿ ಒಂದು ವಸ್ತು ಎಂಬ ಭಾವನೆಯು ಹೇಗಿರುವುದಿಲ್ಲವೋ ಹಾಗೆಯೇ ಈ ಸೂತ್ರದಲ್ಲಿ ಹೇಳಿರುವ ಅಧಿಕಾರ ಗುಣಗಳು, ಬಂಧ ಮೋಕ್ಷ ವ್ಯವಹಾರ, ಬ್ರಹ್ಮದ ಜಿಜ್ಞಾಸ್ಯತ್ವ ಇಷ್ಟೂ ವ್ಯವಹಾರ ದೃಷ್ಟಿಯಿಂದ ಮಾಡಿಕೊಂಡ ಅಧ್ಯಾರೋಪ ಮಾತ್ರವಾಗಿದೆ. ಅಪವಾದ ದೃಷ್ಟಿಯಿಂದ ಬ್ರಹ್ಮವು ಅದ್ವಿತೀಯವಾಗಿದೆ ಎಂಬುದಕ್ಕೆ ಇದರಿಂದ ಯಾವ ಹಾನಿಯೂ ಇರುವುದಿಲ್ಲ. ಇದರಂತೆ ಜನ್ಮಾದ್ಯಸ್ಯಯತಃ ಎಂಬ ಸೂತ್ರದಲ್ಲಿ ಏತರಿಂದ ಈ ಜಗತ್ತಿನ ಜನ್ಮ ಸ್ಥಿತಿ ಪ್ರಲಯಗಳಾಗುವವೋ ಅದು ಬ್ರಹ್ಮವು ಎಂಬ ಅಭಿಪ್ರಾಯವು ಅಧ್ಯಾರೋಪ ದೃಷ್ಟಿಯಿಂದ ಹೊರಡುತ್ತದೆ. ಇಡೀ ಜಗತ್ತೇ ಆತ್ಮ ಅಜ್ಞಾನದಿಂದ ಕಾಣುತ್ತಿರುವುದು. ಪರಮಾರ್ಥವಾಗಿ ನೋಡಿದರೆ ಅದ್ವಿತೀಯ ಪರಮಾತ್ಮನೊಬ್ಬನೇ ಸತ್ಯವಾಗಿರುವವನು ಎಂಬುದು ಅಪವಾದ ದೃಷ್ಟಿಯಿಂದ ತಿಳಿದುಕೊಳ್ಳಬೇಕಾದದ್ದು. ಈ ದೃಷ್ಟಿಯಿಂದ ನೋಡಿದಾಗ ಜನ್ಮವೆಂಬುದೇ ಅಪರಮಾರ್ಥವಾಗಿರುತ್ತದೆ. ಬ್ರಹ್ಮವು ಜನ್ಮರಹಿತವಾದ ಅದ್ವಿತೀಯವಾಗಿರುವ ನಮ್ಮೆಲ್ಲರ ಆತ್ಮನಾಗಿರುತ್ತದೆ. ಆದ್ದರಿಂದ ಬ್ರಹ್ಮದಿಂದಲೇ ಜಗತ್ತಿನ ಜನ್ಮಾದಿಗಳಾಗಿರುವವು ಎಂದರೆ ಈಗ ತೋರುತ್ತಿರುವ ಜಗತ್ತಿಗೆ ಬ್ರಹ್ಮವೇ ಪರಮಾರ್ಥವಾದ ಆಧಾರವು ಎಂದೇ ಅಭಿಪ್ರಾಯ. ಹಗ್ಗದಿಂದ ಹಾವು ಹುಟ್ಟಿದೆ ಅಂದ್ರೆ ಹಾವೆಂಬ ತೋರಿಕೆಗೆ ಹಗ್ಗವೇ ಆಧಾರ ಅಷ್ಟೇ ಅರ್ಥ. ಹಗ್ಗದ ಹಾವು ಹುಟ್ಟಲ್ಲ. ಹಗ್ಗದ ಹಾವು ಹುಟ್ಟೈತೆ ಅಂದ್ರೆ
ಮತ್ತೇನು ಹಗ್ಗ ಹಾವಾಗ ತೋರಿಸ್ತೆ ಅದನ್ನ ಹಗ್ಗದ ಹಾವು ಅಷ್ಟ ಇಂಪ್ರೆಷನ್ ಎಂಬ ಸೂತ್ರದಲ್ಲಿಯೂ ಹೀಗೆಯೇ ಬ್ರಹ್ಮವು ಶಾಸ್ತ್ರ ಪ್ರಮಾಣದಿಂದಲೇ ತಿಳಿಯಬರುವುದು ಎಂಬುದು ಅಧ್ಯಾರೋಪ ದೃಷ್ಟಿಯಿಂದ ಹೊಳೆಯುವ ಅಭಿಪ್ರಾಯವು. ಪ್ರಮಾಣ ಪ್ರಮೇಯ ವ್ಯವಹಾರವನ್ನು ಅಧ್ಯಾರೋಪಿಸಿಯೇ ಈ ಸೂತ್ರವು ಬಂದಿರುತ್ತದೆ. ಆದರೆ ಪ್ರಮಾಣ ವ್ಯವಹಾರವೇ ಅಪರಮಾರ್ಥವೆಂದು ತಿಳಿಸಿ ಬ್ರಹ್ಮವು ಅಪ್ರಮೇಯನಾಗಿರುವ ಅದ್ವಿತೀಯ ಪರಮಾತ್ಮನು ಎಂಬುದನ್ನು ಶಾಸ್ತ್ರವು ತಿಳಿಸಿಕೊಡುತ್ತದೆ ಎಂಬುದು ಅಪವಾದದಿಂದ ತಿಳಿಯಬೇಕಾದದ್ದು. ಶಾಸ್ತ್ರವು ಬೇರೊಂದು ಪ್ರಮಾಣವಾಗಿದ್ದುಕೊಂಡು ಪ್ರಮೇಯವಾದ ಬ್ರಹ್ಮವನ್ನು ವಿಷಯವಾಗಿ ತಿಳಿಸಿಕೊಡುತ್ತದೆ ಎಂದೇನೂ ಅಭಿಪ್ರಾಯವಿರುವುದಿಲ್ಲ. ಬ್ರಹ್ಮವು ನಮ್ಮ ಆತ್ಮನೇ ಆಗಿದ್ದರೂ ಅದು ಪ್ರಮಾತೃವಲ್ಲ. ನಾವು ಪ್ರಮಾತೃಗಳಾಗಿರುವೆವೆಂಬುದು ಅಧ್ಯಾಸ ಮಾತ್ರವಾಗಿದೆ. ಈ ಅಧ್ಯಾಸವನ್ನು ಕಳೆದು ಪ್ರಮಾಣ ಪ್ರಮೇಯ ವ್ಯವಹಾರಕ್ಕೆ ಅತೀತನಾಗಿರುವ ಪರಮಾತ್ಮನೇ ನಮ್ಮ ಆತ್ಮನು ಎಂದು ತಿಳಿಸಿಕೊಡುವುದೇ ಶಾಸ್ತ್ರದ ಕೃತ್ಯವು. ತತ್ವ ಸಮನ್ವಯ ಎಂಬ ಸೂತ್ರದಲ್ಲಿಯೂ ಹೀಗೆಯೇ ಉಪನಿಷತ್ತುಗಳಲ್ಲಿರುವ ವಾಕ್ಯಗಳು ತಾತ್ಪರ್ಯದಿಂದ ಬ್ರಹ್ಮವನ್ನೇ ಪ್ರತಿಪಾದಿಸುವುದರಲ್ಲಿ ಸಮನ್ವಯವಾಗಿರುತ್ತವೆ. ಬ್ರಹ್ಮವನ್ನು ತಿಳಿಸುವ ವೇದಾಂತ ವಾಕ್ಯಗಳಲ್ಲಿರುವ ಪದಗಳು ಬ್ರಹ್ಮಸ್ವರೂಪದ ವಿಷಯದಲ್ಲಿ ನಿಶ್ಚಿತವಾಗಿ ಸಮನ್ವಯವಾಗಿರುತ್ತವೆ ಎಂಬುದು ಸೂತ್ರಕ್ಕೆ ಅಧ್ಯಾರೋಪ ದೃಷ್ಟಿಯಿಂದ ತೋರುವ ಅರ್ಥವು. ವೇದಾಂತ ವಾಕ್ಯಗಳೂ ಪದಗಳೂ ಬ್ರಹ್ಮವನ್ನು ತಿಳಿಸುತ್ತವೆ ಎಂದು ವ್ಯವಹಾರ ದೃಷ್ಟಿಯಿಂದ ಇಟ್ಟುಕೊಂಡೇ ಈ ಸೂತ್ರವು ಪ್ರವೃತ್ತವಾಗಿದೆ. ಆದರೆ ಬ್ರಹ್ಮವು ಪರಮಾರ್ಥವಾಗಿ ಪದಾರ್ಥವೂ ಅಲ್ಲ, ವಾಕ್ಯಾರ್ಥವೂ ಅಲ್ಲ. ವಾಂಗ್ಮನಸ್ಸುಗಳಿಗೆ ಅತೀತವಾಗಿರುವ ಅದ್ವಿತೀಯ ಆತ್ಮನೇ ಅದು ಎಂದೇ ವೇದಾಂತ ವಾಕ್ಯಗಳು ತಿಳಿಸಿಕೊಡುತ್ತವೆ ಎಂಬುದು ಅಪವಾದದ ದೃಷ್ಟಿಯಿಂದ ತಿಳಿದುಕೊಳ್ಳಬೇಕಾಗಿರುವುದು. ಹೀಗೆ ಅಧ್ಯಾರೋಪಾಪವಾದ ನ್ಯಾಯವು ವೇದಾಂತ ತತ್ವರತ್ನಗಳ ಪೆಟ್ಟಿಗೆಯನ್ನು ತೆರೆಯುವುದಕ್ಕೆ ಅವಶ್ಯವಾಗಿ ಬೇಕಾದ ಬೀಗದ ಕೈಯಾಗಿರುತ್ತದೆ. ವೇದಾಂತದಲ್ಲಿ ಜಗತ್ಕಾರಣವಾದ ವೇದಾಂತದಲ್ಲಿ, ಅದರಲ್ಲಿಯೂ ಅದ್ವೈತ ವೇದಾಂತದಲ್ಲಿ ಈಶ್ವರ ತತ್ವದ ವಿಚಾರವಾಗಿ ಅನೇಕ ಪ್ರಕ್ರಿಯೆಗಳಿವೆ. ಈಶ್ವರನು ಜಗತ್ಕಾರಣನೆಂದರೆ ಹೇಗೆ ಎಂಬ ಬಗ್ಗೆ ವ್ಯಾಖ್ಯಾನ ಪ್ರಸ್ಥಾನಗಳು ಏನು ಹೇಳುತ್ತವೆ? ನೀವು ಹೇಳಿದ ಪ್ರಕ್ರಿಯೆಗೂ ಅವಕ್ಕೂ ಏನಾದರೂ ತಾರತಮ್ಯವಿದೆಯೇ? ದಯವಿಟ್ಟು ವಿವರಿಸಬೇಕು ಎಂದು ಕೆಲವರು ಕೇಳಿದರು. ಶಂಕರ ಭಗವತ್ಪಾದರ ಉಪದೇಶಗಳನ್ನೇ ಮುಖ್ಯವಾಗಿ ತಿಳಿಸಬೇಕಾಗಿರುವಲ್ಲಿ ಮಿಕ್ಕ ಪ್ರಸ್ಥಾನಗಳನ್ನು ವಿವರಿಸುವುದು ಸಮಯೋಚಿತವಲ್ಲವೆಂಬುದು ಸ್ಪಷ್ಟವೇ ಆಗಿದೆ. ಆದರೂ ವೇದಾಂತದಲ್ಲಿ ಆದರವುಳ್ಳ ಕೆಲವರ ಪ್ರಾರ್ಥನೆಯಂತೆ ಈಗ ಆ ವಿಷಯವನ್ನು ಸಂಕ್ಷೇಪವಾಗಿ ತಿಳಿಸಿ ಮುಖ್ಯ ವಿಷಯವನ್ನೇ ಮುಂದುವರಿಸಲಾಗುವುದು. ಹೀಗೆ ಪ್ರಚಾರದಲ್ಲಿರುವ ಮೊನ್ನೆ ಬಂದಿರಲಿಲ್ಲ ಕಳೆದ ಗಂತಕದ್ದು ಎರಡನೇ ವಿಷಯವನ್ನು ಅಧ್ಯಾತ್ಮ ಪ್ರಕಾಶ ಪತ್ರಿಕೆಯಲ್ಲಿ ಆಗಾಗ್ಗೆ ಬರೆದ ಲೇಖ ಸಂಗ್ರಹಿಸಿ ಸಂದರ್ಭ ವಿಷಯವನ್ನು ಹೀಗೆ ಪ್ರಚಾರದಲ್ಲಿರುವ ಅದ್ವೈತ ವ್ಯಾಖ್ಯಾನ ಪ್ರಸ್ಥಾನಗಳು ಮುಖ್ಯವಾಗಿ ಎರಡು. ಪದ್ಮಪಾದಾಚಾರ್ಯರು ಬರೆದಿರುವ ವ್ಯಾಖ್ಯಾನವನ್ನು ವಿವರಿಸಿರುವ ಪ್ರಕಾಶಾತ್ಮ ಯತಿಗಳ ಮತವನ್ನು ಅನುಸರಿಸುವವರ ಶಾಖೆಯು ಒಂದು. ಸೂತ್ರ ಭಾಷ್ಯದ ಮೇಲೆ ನೇರಾಗಿಯೇ ವ್ಯಾಖ್ಯಾನವನ್ನು ಬರೆದಿರುವ ವಾಚಸ್ಪತಿ ಮಿಶ್ರರ ಅನುಯಾಯಿಗಳ ಶಾಖೆಯು ಇನ್ನೊಂದು. ಮೊದಲನೆಯದನ್ನು ವಿವರಣ ಪ್ರಸ್ಥಾನವೆಂದು, ಎರಡನೆಯದನ್ನು ಭಾಮತಿ ಪ್ರಸ್ಥಾನವೆಂದು ಕರೆಯುವುದು ರೂಢಿ. ಈ ಎರಡು ಪ್ರಸ್ಥಾನಗಳಲ್ಲಿಯೂ ಒಳಪಂಗಡಗಳು ಬಹಳ ಇವೆ. ಇಂದು ಅವುಗಳ ಗೊಡವೆಗೆ ಹೋಗುವುದು ಬೇಡ. ಭಾಮತಿ ಪ್ರಸ್ಥಾನದಲ್ಲಿ ಜೀವನ ಅವಿದ್ಯೆಗೆ ವಿಷಯವಾಗಿರುವ ಪರಮಾತ್ಮನೇ ಜಗತ್ಕಾರಣನು ಎಂದು ಹೇಳಿದೆ. ಆ ಪ್ರಸ್ಥಾನವನ್ನು ಬಹುಜನರು ಹೆಚ್ಚಾಗಿ ಬಳಸುತ್ತಲಿಲ್ಲ. ವಿವರಣ ಪ್ರಸ್ಥಾನವನ್ನು ಅನುಸರಿಸುವವರೇ ಹೆಚ್ಚು ಜನರಿರುತ್ತಾರೆ. ಅನುಸರಿಸುವರೇ ಅಲ್ಲಿ ಅನುಸರಿಸುವವರೇ ಹೆಚ್ಚು ಜನರಿರುತ್ತಾರೆ. ಆದ್ದರಿಂದ ಅವರ ಮತವನ್ನು ಒಂದಿಷ್ಟು ಇಲ್ಲಿ ವಿವರಿಸುವೆನು. ಮೊದಲನೆಯದಾಗಿ ಜನ್ಮಾದ್ಯಧಿಕರಣದ ವಿವರಣದಲ್ಲಿ ಅವರು ಹೇಳಿರುವುದೇನೆಂದರೆ, ತ್ರೈವಿಧ್ಯ ಮಾತ್ರ ಸಂಭವತಿ ರಜ್ವಾಹ ಸಂಯುಕ್ತ ಸೂತ್ರದ್ವಯವತ್
ಮಾಯಾವಿಶಿಷ್ಟಂ ಬ್ರಹ್ಮ ಕಾರಣಮಿತಿ ವಾ ದೇವಾತ್ಮಶಕ್ತಿಂ ಸ್ವಗುಣೈರ್ನಿಗೂಢಾಂ ಇತಿ ಶ್ರುತೇಃ ಮಾಯಾಶಕ್ತಿಮತ್ ಕಾರಣಮಿತಿ ವಾ ಜಗದುಪಾದಾನ ಮಾಯಾಶ್ರಯತೆಯ ಬ್ರಹ್ಮ ಕಾರಣಮಿತಿ ವೇತಿ. ಕಾರಣಮಿತಿ ಜಗತ್ತಿಗೆ ಬ್ರಹ್ಮವು ಕಾರಣವೋ ಮಾಯೆ ಕಾರಣವೋ ಎಂಬ ಪ್ರಶ್ನೆಗೆ 3 ಪ್ರಕಾರದಿಂದ ಉತ್ತರವನ್ನು ಹೇಳಬಹುದು. 2 ಹುರಿಗಳನ್ನು ಸೇರಿಸಿ ಹೊಸೆದಿರುವ ಹಗ್ಗದಂತೆ ಮಾಯಾವಿಶಿಷ್ಟ ಬ್ರಹ್ಮವು ಕಾರಣವು ಎಂಬುದು ಒಂದು ಬಗೆ. ಮಾಯೆಯು ಬ್ರಹ್ಮದ ಶಕ್ತಿ ಎಂದು ಶ್ವೇತಾಶ್ವತರದಲ್ಲಿ ಹೇಳಿರುವುದರಿಂದ ಮಾಯಾಶಕ್ತಿಯುಳ್ಳ ಬ್ರಹ್ಮವು ಕಾರಣ ಎಂಬುದು 2ನೆಯ ಬಗೆ. ಮಾಯೆಯೇ ಕಾರಣವಾದರೂ ಅದಕ್ಕೆ ಆಶ್ರಯವಾಗಿರುವುದರಿಂದ ಬ್ರಹ್ಮವು ಕಾರಣ. ಈ 3 ಪಕ್ಷದಲ್ಲಿಯೂ ಮಾಯೆಯ ಹಂಗು ಬ್ರಹ್ಮಕ್ಕೆ ಇದ್ದೇ ಇರುವುದರಿಂದ ಶುದ್ಧ ಬ್ರಹ್ಮದ ಸಿದ್ಧಿ ಹೇಗೆ ಎಂದು ಯಾರಾದರೂ ಕೇಳಬಹುದು. ಅದಕ್ಕೆ ಉತ್ತರವೇನೆಂದರೆ, ವಿಶಿಷ್ಟವಾದ 2 ಕಾರಣವೆಂಬ ಮೊದಲನೆಯ ಪಕ್ಷದಲ್ಲಿ ಆ ಕಾರಣತ್ವದಿಂದ ಉಪಲಕ್ಷಿತವಾದ ಜ್ಞಾನಾನಂದಾದಿ ಸ್ವರೂಪವುಳ್ಳ ಮಾಯೆಗಿಂತ ಬೇರೆಯಾದ ಬ್ರಹ್ಮವು ಸಿದ್ಧವಾಗುವುದು. ಮಿಕ್ಕ 2 ಪಕ್ಷಗಳಲ್ಲಿಯೋ ಎಂದರೆ ಮಾಯೆಯು ಬ್ರಹ್ಮಕ್ಕೆ ಅಧೀನವಾಗಿರುವುದರಿಂದ ಮಾಯಾ ಕಾರ್ಯವೂ ಬ್ರಹ್ಮಾಧೀನವೇ ಎಂದಾಗುತ್ತದೆ. ಹತ್ತಿಯ ಹಿಂಜಿಯಿಂದಾದ ನೂಲಿನ ಕಾರ್ಯವಾದ ಬಟ್ಟೆಯೂ ಹಿಂಜಿಗೆ ಅಧೀನವಾಗಿರುವುದಲ್ಲವೇ? ಹಾಗೆ ಈ ರೀತಿಯಲ್ಲಿ ಹುಟ್ಟುವ ಜಗತ್ತಿಗೆ ಆಶ್ರಯವಾಗಿರುವ ಜ್ಞಾನಾನಂದ ಸ್ವರೂಪವಾದ ತತ್ವವೇ ಬ್ರಹ್ಮವು ಎಂದು ಶುದ್ಧ ಬ್ರಹ್ಮವನ್ನು ಸಾಧಿಸಬಹುದಾಗಿರುತ್ತದೆ. ಹೀಗೆಂಬುದು ವಿವರಣಾಚಾರ್ಯರು ಒಂದು ಕಡೆ ಹೇಳಿರುವ ಕಾರಣವಾದ. ಈಗ ಅವರೇ ಮತ್ತೊಂದು ಕಡೆಯಲ್ಲಿ ಬರೆದಿರುವುದನ್ನು ಬಹಳ ಸಂಗ್ರಹವಾಗಿ ತಮಗೆ ತಿಳಿಸುತ್ತೇನೆ. ಶಾಸ್ತ್ರದ ಕೊನೆಯಲ್ಲಿ ಅವರು ಹೀಗೆ 4 ಬೇರೆ ಬೇರೆಯ ಪಕ್ಷಗಳನ್ನು ಬರೆದಿರುತ್ತಾರೆ. ತತ್ರ ಬಿಂಬಸ್ಥಾನೀಯಂ ಬ್ರಹ್ಮ ಮಾಯಾಶಕ್ತಿವತ್ ಕಾರಣಂ ಜೀವಾಶ್ಚ ಪ್ರತ್ಯೇಕಂ ಅವಿದ್ಯಾನುಬದ್ಧ ಇತಿ ಕೇಚಿತ್. ಮಾಯಾವಿದ್ಯಾ ಪ್ರತಿಬಿಂಬಿತಂ ಬ್ರಹ್ಮ ಜಗತ್ಕಾರಣಂ ವಿಶುದ್ಧಂ ಬ್ರಹ್ಮ ಅಮೃತತ್ವಾಲಂಬನಂ ಜೀವಾಶ್ಚ ಅವಿದ್ಯಾಬದ್ಧ ಇತ್ಯನ್ಯೇ. ಜೀವ ಏವ ಸ್ವಾವಿದ್ಯಾ ಪ್ರತ್ಯೇಕಂ ಪ್ರಪಂಚೈಕತಾವಭಾಸಃ ಅನೇಕೈಃ ಅವಗತ ದ್ವಿತೀಯ ಚಂದ್ರವತ್ ಸ್ವರೂಪಾಪೇಕ್ಷಯಾ ಚ ಬ್ರಹ್ಮ ಸರ್ವಜಗತ್ಕಾರಣಂ ಇತ್ಯಪರೆ. ಬ್ರಹ್ಮೈಕಮೇವ ಸ್ವಾವಿದ್ಯಾ ಬ್ರಹ್ಮ ಏಕಮೇವ ಸ್ವ ಅವಿದ್ಯೆಯ ಜಗದಾಕಾರೇಣ ವಿವರ್ತತೆ ಸ್ವಪ್ನವತ್ ಇತಿ ಮತಾಂತರಂ. ತಸ್ಮಾತ್ ಬ್ರಹ್ಮೈವ ಸ್ವಮಾಯೆಯ ಅವಿದ್ಯೆಯ ವಿವರ್ತತ ಇತಿ. ಇಲ್ಲಿ ಮೊದಲನೆಯ ಪಕ್ಷವೇನೆಂದರೆ, ಬ್ರಹ್ಮವು ಬಿಂಬವಿದ್ದಂತೆ ಅದೇ ಮಾಯಾಶಕ್ತಿಯಿಂದ ಕೂಡಿಕೊಂಡು ಜಗತ್ತಿಗೆ ಕಾರಣವಾಗಿರುತ್ತದೆ. ಅದೇ ಅಂದ್ರೆ ಅದೇ ಮಾಯಾಶಕ್ತಿಯಿಂದ ಕೂಡಿಕೊಂಡು ಜೀವರಾದರೋ ಬೇರೆ ಬೇರೆಯಾಗಿ ಅವಿದ್ಯೆಯಿಂದ ಬದ್ಧರಾಗಿರುತ್ತಾರೆ. 2ನೆಯ ಪಕ್ಷದವರ ಅಭಿಪ್ರಾಯದಂತೆ ಮಾಯಾವಿದ್ಯೆಯಲ್ಲಿ ಪ್ರತಿಬಿಂಬಿತವಾಗಿರುವ ಬ್ರಹ್ಮವು ಜಗತ್ಕಾರಣವು. ವಿಶುದ್ಧವಾದ ಬ್ರಹ್ಮವೇ ಮೋಕ್ಷಕ್ಕೆಂದು ಅರಿತುಕೊಳ್ಳಬೇಕಾದದ್ದು. ಜೀವರುಗಳು ಅವಿದ್ಯಾಬದ್ಧರಾಗಿರುತ್ತಾರೆ. ಇನ್ನು 3ನೆಯ ಮತವೇನೆಂದರೆ, ಜೀವರುಗಳೇ ತಮ್ಮ ತಮ್ಮ ಅವಿದ್ಯೆಯಿಂದ ಬ್ರಹ್ಮವು ಜಗದ್ರೂಪದಿಂದ ತೋರುವಂತೆ ಮಾಡಿಕೊಂಡಿರುತ್ತಾರೆ. ಅವರವರ ಪ್ರಪಂಚವು ಬೇರೆ ಬೇರೆಯಾಗಿದ್ದರೂ ಸಾದೃಶ್ಯದಿಂದ ಅನೇಕರಿಗೆ ಕಣ್ಣು ಪರೆಯಿಂದ ಕಾಣುವ 2 ಚಂದ್ರಗಳಂತೆ ಒಂದೇ ಪ್ರಪಂಚವೆಂದು ತೋರುತ್ತಿರುವುದು. ಬ್ರಹ್ಮವು ತನ್ನ ಸ್ವರೂಪದಿಂದ ಜಗತ್ತಿಗೆ ಕಾರಣವೆನಿಸಿರುತ್ತದೆ. ಇವು 3 ಪಕ್ಷಗಳಿಂದಲೂ ಬೇರೆಯಾದದ್ದು 4ನೆಯ ಮತವು. ಬ್ರಹ್ಮವು ತಾನೊಂದೇ ಇರುತ್ತದೆ. ತನ್ನ ಅವಿದ್ಯೆಯಿಂದ ಮನುಷ್ಯನು ಸ್ವಪ್ನಾದಿಗಳಲ್ಲಿ ನಾನಾ ರೂಪವಾಗಿ ದೃಶ್ಯಗಳಾಗಿ ತಾನೊಬ್ಬನೇ ಕಾಣುವಂತೆ ಜಗತ್ತಿನ ರೂಪದಿಂದ ತೋರುತ್ತಿರುವುದು
ಎಂಬುದು ಆ ಮತದವರ ವಾದವು. ಅಂತೂ ಹೀಗೆ ಬ್ರಹ್ಮವೊಂದೇ ತನ್ನ ಮಾಯೆಯಾದ ಅವಿದ್ಯೆಯಿಂದ ಜಗದ್ರೂಪವಾಗಿ ತೋರುತ್ತದೆ. ಈವರೆಗೆ ನಾವು ಹೇಳಿರುವ ವಿವಿಧ ಪ್ರಕ್ರಿಯೆಗಳು ತಮ್ಮಲ್ಲಿ ಯಾರು ಯಾರಿಗೆ ಎಷ್ಟೆಷ್ಟು ಅರ್ಥವಾಗಿದೆಯೋ ಅದನ್ನು ತಾವೇ ಗೊತ್ತು ಮಾಡಿಕೊಳ್ಳಬೇಕಾಗಿದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ತಮಗೆ ಸ್ಪಷ್ಟವಾಗಿ ಹೇಳದೆ ಗತ್ಯಂತರವಿಲ್ಲ. ಗೌಡಪಾದರು ತಮ್ಮ ಮಾಂಡೂಕ್ಯ ಕಾರಿಕೆಯಲ್ಲಿ ಅದ್ವೈತ ದರ್ಶನವೆಂಬುದು ಅವಿವಾದವು, ಅದರ ವಿಷಯವು ಯಾವ ವಿವಾದಕ್ಕೂ ಆಸ್ಪದವಾಗುವಂತಿಲ್ಲ ಎಂದು, ಅವಿರುದ್ಧವು, ಆ ತತ್ವವು ಏತಕ್ಕೂ ವಿರುದ್ಧವಾಗುವಂತೆಯೇ ಇಲ್ಲ ಎಂದು ಹೊಗಳಿರುತ್ತಾರೆ. ಈ ವರ್ಣನೆಯು ವ್ಯಾಖ್ಯಾನ ಪ್ರಸ್ಥಾನಗಳಿಗೆ ಹೊಂದುವಂತೆಯೇ ಇಲ್ಲ. ಏಕೆಂದರೆ ಅದ್ವೈತವು ಬೇರೆಯ ಮತಗಳವರಲ್ಲಿ ಯಾರಿಗೂ ವಿವಾದಕ್ಕೂ ವಿರೋಧಕ್ಕೂ ಅವಕಾಶವೀಯುವುದಿಲ್ಲ ಎಂಬುದು ಹಾಗಿರಲಿ, ಅದ್ವೈತಿ ವೇದಾಂತಿಗಳೆಂಬುವರಲ್ಲಿಯೂ ನೂರಾರು ಮತಭೇದಗಳು ಉಂಟಾಗಿ ವಿವಾದವೂ ಅನ್ಯೋನ್ಯ ವಿರೋಧವೂ ಉಂಟಾಗಿದೆ. ಇದು ಎಂಥ ಶೋಚನೀಯವು! ನಾನು ಈ ವಿಷಯವನ್ನು ಪ್ರಸ್ತಾಪಿಸಬಾರದೆಂದಿದ್ದರೂ ಅದು ತನಗೆ ತಾನೇ ಬಂದೊದಗಿತು. ಆದರೆ ಹೀಗೆ ಹೇಳಿದ್ದಕ್ಕಾಗಿ ಪಶ್ಚಾತ್ತಾಪ ಪಡಬೇಕಾದದ್ದೇನೂ ಇರುವುದಿಲ್ಲ. ಸ್ವಾಮಿ ವಿವೇಕಾನಂದರವರು ಒಂದು ಕಡೆ ಹೇಳಿರುವಂತೆ, ದೊಡ್ಡವರ ತಪ್ಪನ್ನು ಕೂಡ ಮುಚ್ಚಬಾರದು, ಅದನ್ನು ಹೊರಗೆ ಹಾಕುವುದೇ ಜಿಜ್ಞಾಸುಗಳಿಗೆ ಕ್ಷೇಮಕರ. ವೇದಾಂತ ವಾಕ್ಯಗಳೆಂದರೆ ಇಂಡಿಯಾ ರಬ್ಬರಿನಂತೆ ಎತ್ತಲೆಂದರೆ ಹತ್ತ ಎಳೆದು ತಿರುಚುವುದಕ್ಕೆ ಬರುವಂತದ್ದಲ್ಲ. ಇಂಡಿಯಾ ರಬ್ಬರ್ ಇಂಡಿಯಾ ರಬ್ಬರ್ ಹಂಗ್ ಮಾಡ್ಬೋದಿಲ್ಲ. ವ್ಯಾಖ್ಯಾನಕಾರರು ಶಬ್ದಗಳಿಗೆ ಪ್ರಾಧಾನ್ಯವನ್ನು ಕೊಟ್ಟು ವೇದಾಂತ ತತ್ವಗಳನ್ನು ಕಡೆಗಣಿಸಿದ್ದರಿಂದ ವೇದಾಂತ ದರ್ಶನವೂ ಹೀಗೆ ಮತಭೇದಕ್ಕೆ ಕಾರಣವಾಗಬೇಕಾಯಿತು. ವ್ಯಾಖ್ಯಾನ ಪ್ರಸ್ಥಾನದಲ್ಲಿ ಮಾಯೆ ಎಂದರೇನೆಂಬುದನ್ನು ಯಾರೂ ಸ್ಪಷ್ಟಪಡಿಸಿರುವುದಿಲ್ಲ. ಆದರೆ ಆ ಶಬ್ದವು ಮಾತ್ರ ಎಲ್ಲರ ಬಾಯಲ್ಲೂ ಬರುತ್ತಿದೆ. ಸಾಂಖ್ಯರ ಪ್ರಕೃತಿಯನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಅದು ಈಶ್ವರನ ಅಧೀನವಾಗಿದೆ ಎಂಬ ಒಂದು ವಿಶೇಷವನ್ನು ಕಲ್ಪಿಸಿ ಜಗತ್ತಿಗೆ ಮಾಯೆ ಉಪಾದಾನ ಕಾರಣ, ಈಶ್ವರನು ಮಾಯೆಯ ಮೂಲಕ ಉಪಾದಾನ ಕಾರಣ ಎಂದು ಮುಂತಾಗಿ ವಿಕಲ್ಪಿಸುವುದಕ್ಕೆ ಹೊರಟಿರುತ್ತಾರೆ. ಅಲ್ಲ, ಅವ್ಯಾಕೃತ ಮಾಯೆ ಅವ್ಯಕ್ತ ಅಂತ ಸ್ಪಷ್ಟ ಜಗದ್ಬೀಜ. ಈಶ್ವರನು ಮಾಯೆಯ ಮೂಲಕ ಉಪಾದಾನ ಕಾರಣ. ಉಪಾದಾನ ಕಾರಣ ಜಗತ್ತಿಗೆ ಉಪಾದಾನ ಕಾರಣ ಅಲ್ಲ 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 ಅವ್ರು ಹೇಳೋದು ಹೇಳ್ತಿರೋ ಸ್ವಾಮಿಗಳು. ಅವರು ಮಾಯೆ ಉಪಾದಾನ ಕಾರಣ, ಈಶ್ವರ ಮಾಯ ಮೂಲಕ ಉಪಾದಾನ, ಈಶ್ವರ ಮಾಯ ಮೂಲಕ ಉಪಾದಾನ ಕಾರಣ, ಜಗತ್ತಿಗೆ ಸಾಕ್ಷಾ ಉಪಾದಾನ ಕಾರಣ ಮಾಯೆ ಅಂತಾರೆ ಅವರು. ಪ್ರಧಾನ ಜಗತ್ತು ಈಶ್ವರ ಬರೀ ತಟಸ್ಥಾನ ಅರಿವು, ಅವನೇನು ಮಾಡೋಲ್ಲ, ಅವ್ನು ಬದಲಾವಣೆ ಆಗಲ್ಲ, ಇರ್ತಾರೆ, ಆದ್ರೂ ಅವನಿಗೆ ಆಗಲ್ಲ. ಆದ್ರೆ ಪ್ರಧಾನ ಜಗತ್ತಾಗಿದೆ ಸಾಂಖ್ಯ ಹೇಳ್ತಾರಲ್ಲ, ಅಲ್ಲಿ ಮೂಲಾವಿದ್ಯೆ ಜಗತ್ತಾಗಿದೆ ಅಂತಾರೆ. ಈಶ್ವರಿಗೆ ಅದು ಮಾರ್ಪಾಡಾಗಲ್ವಲ್ಲ. ಸೂತ್ರವಾಗಿ ಬಿಡೋದಾಗುತ್ತೆ, ಪ್ರತಿಷ್ಠೆ ಅಷ್ಟ ಅಂತ ಆಗುತ್ತೆ. ಅವರು ಅದೇ ಮಾಯನದು ಈಶ್ವರ ಅಂತಾರೆ. ಈಶ್ವರನೇ ಮಾಯೆಯಾಗಿ ಉಪಾದಾನ ಕಾರಣ. ಆಚಾರ್ಯರ ಅಭಿಪ್ರಾಯದಂತೆ ಮಾಯೆ ಎಂದರೇನು? ಈ ವಿಷಯಕ್ಕೆ ಅವರು ಸೂತ್ರ ಭಾಷ್ಯದಲ್ಲಿ ಬರೆದಿರುವ ಒಂದು ವಾಕ್ಯವನ್ನು ಇಲ್ಲಿ ಉದಾಹರಿಸುವುದು ಲಾಭದಾಯಕವಾಗಿರುತ್ತದೆ. ಸರ್ವಜ್ಞಸ್ಯ ಈಶ್ವರಸ್ಯ ಆತ್ಮಭೂತೇವ ವಿದ್ಯಾಕಲ್ಪಿತೇ ನಾಮರೂಪೇ ಸ್ವಾನ್ಯತ್ವಾಭ್ಯಾಂ ನಿರ್ವಚನೀಯೇ ಸಂಸಾರ ಪ್ರಪಂಚಬೀಜಭೂತೆ ಸರ್ವಜ್ಞಸ್ಯ ಈಶ್ವರಸ್ಯ ಮಾಯಾ ಶಕ್ತಿ ಪ್ರಕೃತಿ ಸೃಷ್ಟೋಃ ವಿಲಪ್ಯತೆ. ಪರಮಾತ್ಮನ ಸ್ವರೂಪವೇ ಎಂಬಂತೆ ಅವಿದ್ಯೆಯಿಂದ ಕಲ್ಪಿತ ನಾಮರೂಪಗಳನ್ನು ಆತನ ಮಾಯೆ, ಶಕ್ತಿ, ಪ್ರಕೃತಿ ಎಂದು ಶ್ರುತಿ ಸ್ಮೃತಿಗಳಲ್ಲಿ ಹೇಳಿರುತ್ತದೆ. ಆ ನಾಮರೂಪಗಳು ಈಶ್ವರನ ಸ್ವರೂಪವೇ ಎಂದಾಗಲಿ ಅದಕ್ಕಿಂತ ಬೇರೆಯೇ ಎಂದಾಗಲಿ ಗೊತ್ತು ಮಾಡಿ ಹೇಳುವುದಕ್ಕೆ ಬರುವಂಥವಲ್ಲ ಎಂಬುದು ವಾಕ್ಯದ ಅರ್ಥ.
ಈ ವಾಕ್ಯವು ಶ್ರುತಿಗೂ ಯುಕ್ತಿ ಅನುಭವಗಳಿಗೂ ಹೊಂದಿಕೊಂಡ ಒಂದು ವಿಷಯವನ್ನು ತಿಳಿಸುತ್ತದೆ. ಆಚಾರ್ಯರು ಇದನ್ನು ವಿವರಿಸುವುದಕ್ಕೆ ತಮ್ಮ ಗ್ರಂಥಗಳಲ್ಲಿ ನೀರು ನೊರೆಗಳ ದೃಷ್ಟಾಂತವನ್ನು ಅಲ್ಲಲ್ಲಿ ಕೊಡುತ್ತಾರೆ. ನೀರು ನೀರೇ ಆಗಿದ್ದು ಆಮೇಲೆ ನೊರೆಯಾಗಿಯೂ ಕಾಣುವುದು ನಮ್ಮೆಲ್ಲರಿಗೂ ಅನುಭವದಲ್ಲಿ ಇದೆಯಷ್ಟೇ. ಅದು ನೊರೆಯಾದಾಗಲೂ ನೊರೆಯು ನೀರೇ ಆಗಿರುತ್ತದೆ. ಆದರೂ ನೊರೆಯ ರೂಪದಿಂದ ನೋಡಿದಾಗ ಅದು ನೀರೇ ಎನ್ನುವುದಕ್ಕೆ ಬರುವುದಿಲ್ಲ. ಅದರ ನಿಜವು ನೀರೇ ಆಗಿರುವುದರಿಂದ ಆ ನೊರೆಯು ನೀರಿಗಿಂತ ಬೇರೊಂದು ವಸ್ತು ಎನ್ನುವುದಕ್ಕೂ ಆಗುವುದಿಲ್ಲ ಅಲ್ಲವೇ? ಇದರಂತೆಯೇ ಅವಿದ್ಯೆಯಿಂದ ಆತ್ಮನಲ್ಲಿ ಕಲ್ಪಿತವಾದ ನಾಮರೂಪಗಳು ಪ್ರಪಂಚ ರೂಪದಿಂದ ತೋರಿಕೊಳ್ಳುವ ಮುಂಚೆ ಆತ್ಮನೇ ಆಗಿರುತ್ತವೆ. ಅವು ಪ್ರಪಂಚ ರೂಪದಿಂದ ತೋರಿಕೊಂಡಾಗಲೂ ಆತ್ಮನನ್ನು ಬಿಟ್ಟು ಸ್ವತಂತ್ರವಾಗಿರುವುದೇ ಇಲ್ಲ. ಹೀಗಿದ್ದರೂ ಆ ಪ್ರಪಂಚವು ತೋರುವ ರೂಪದಿಂದ ಆತ್ಮನೇ ಎನ್ನುವುದಕ್ಕೂ ಬರುವುದಿಲ್ಲ, ಅವರಿಗಿಂತ ಬೇರೆಯೇ ಎನ್ನುವುದಕ್ಕೂ ಬರುವುದಿಲ್ಲ. ಆದ್ದರಿಂದ ಹೀಗೆ ಪರಮಾತ್ಮನೇ ಎಂದಾಗಲಿ ಅವನಿಗಿಂತ ಬೇರೆ ಎಂದಾಗಲಿ ಹೇಳುವುದಕ್ಕೆ ಬಾರದಂತ ಅನಿರ್ವಚನೀಯ ರೂಪದಲ್ಲಿರುವ ನಾಮರೂಪಗಳನ್ನೇ ಮಾಯೆ, ಶಕ್ತಿ, ಪ್ರಕೃತಿ ಎಂದು ಶ್ರುತಿಯಲ್ಲಿ ಕರೆದಿದೆ ಎಂಬುದು ಆಚಾರ್ಯರ ಮತ. ಇಲ್ಲಿ ಮಾಯೆ ಎಂಬುದನ್ನು ಅವಿದ್ಯಾ ದೃಷ್ಟಿಯಿಂದ ಇಟ್ಟುಕೊಂಡಾಗ ಅವಿದ್ಯಾವಂತರಾದ ನಾವು ಜೀವರು, ಮಾಯೋಪಾಧಿಕನಾದ ಆತ್ಮನು ಈಶ್ವರನು ಎಂದು ವ್ಯಾವಹಾರಿಕವಾಗಿ ಭೇದವು ಏರ್ಪಡುತ್ತದೆ. ಆದರೆ ಪರಮಾರ್ಥವೇನು? ನೊರೆಯು ಯಾವಾಗಲೂ ನೀರೇ ಆಗಿರುವಂತೆ ನಾಮರೂಪ ಮಾಯೆಯೂ ಆ ಮಾಯೆಯಿಂದಾಗಿರುವ ಜಗತ್ತೂ ಯಾವಾಗಲೂ ಪರಮಾತ್ಮನೇ ಆಗಿರುತ್ತವೆ. ಪರಮಾತ್ಮನಿಗಿಂತ ಬೇರೆಯಾಗಿ ಜೀವರೂ ಇಲ್ಲ, ಜಗತ್ತೂ ಇಲ್ಲ. ಆದ್ದರಿಂದಲೇ ಪ್ರಕೃತಿ ಎಂಬುದು ಮಾಯೆ, ಹುಸಿತೋರಿಕೆ ಎಂದು ಶ್ರುತಿಯು ಹೇಳುತ್ತಿದೆ. ಈ ದೃಷ್ಟಿಯಿಂದ ನೋಡಿದಾಗ ಮಾಯೆ ಎಂಬುದೇ ಮಾಯವಾಗುತ್ತದೆ. ಅದರ ನಿಜವಾದ ಸ್ವರೂಪವು ಬ್ರಹ್ಮವೇ. ಅದು ಮಾಯೆಯ ರೂಪದಿಂದ ನಾಮರೂಪಗಳಾಗಿ ಜಗತ್ತಾಗಿ ಇದೆ ಎಂದು ತಿಳಿದುಕೊಂಡಿರುವುದರಿಂದಲೇ ನಮಗೆ ಈ ಸಂಸಾರದ ಬಗೆ ಬಗೆಯ ಅನರ್ಥಗಳು ಆಗುತ್ತಿರುತ್ತವೆ. ಅದು ಆನಂದ ಸ್ವರೂಪವಾದ ನಮ್ಮೆಲ್ಲರ ಆತ್ಮನೇ ಎಂಬುದನ್ನು ಮನಗಂಡಾಗ ನಾವೆಲ್ಲರೂ ಮೇಲು ಕೀಳು ಎಂಬ ಯಾವ ಭೇದವೂ ಇಲ್ಲದೆ ಎಲ್ಲರೂ ಆ ಪರಮಾತ್ಮನೇ, ಈ ಜಗತ್ತೆಲ್ಲವೂ ಬ್ರಹ್ಮವೇ. ನಾಮರೂಪ ಮಾಯೆಯು ಅವಿದ್ಯಾಕಲ್ಪಿತ ಎಂದು ಹೇಳಿದ್ದರಿಂದ ಅವಿದ್ಯೆಯಿಂದ ಯಾರೋ ಭೂತಕಾಲದಲ್ಲಿ ಅದನ್ನು ಕಲ್ಪಿಸಿದ್ದಾರೆಂದು ತಪ್ಪರ್ಥವನ್ನು ಮಾಡಿಕೊಳ್ಳಬಾರದು. ಏಕೆಂದರೆ ಕಾಲವೆಂಬುದೂ ಜಗತ್ತಿನಲ್ಲಿಯೇ ಸೇರಿದೆ. ದೇಶಕಾಲ ನಿಮಿತ್ತಗಳಿಂದ ಕೂಡಿದ ಈ ಜಗತ್ತೆಲ್ಲವೂ ಮಾಯೆಯೇ ಎಂದರೆ ಈ ತೋರುವ ರೂಪದಿಂದ ನಿಜವಲ್ಲ, ಪರಮಾತ್ಮ ರೂಪದಿಂದಲೇ ಅದು ಸತ್ಯವಾಗಿರುತ್ತದೆ. ಆದ್ದರಿಂದ ಇಲ್ಲಿ ಜಗತ್ಕಾರಣವು ಯಾವುದೆಂಬ ಪ್ರಶ್ನೆಯೇ ಏಳುವ ಹಾಗಿಲ್ಲ. ಜಗತ್ತಾಗಲಿ ಮಾಯೆಯಾಗಲಿ ಪರಮಾತ್ಮನಿಗಿಂತ ಬೇರೆಯಾಗಿದ್ದರಲ್ಲವೇ ಜಗತ್ತಿಗೆ ಕಾರಣವು ಯಾವುದೆಂದು ಕೇಳುವುದು. ಆದ್ದರಿಂದಲೇ ನನ್ನಿರೋಧೋ ನಚೋತ್ಪತ್ತಿ, ಜಗತ್ತಿಗೆ ಹುಟ್ಟೂ ಇಲ್ಲ ಲಯವೂ ಇಲ್ಲ ಎಂದು ಗೌಡಪಾದರು ಹೇಳಿರುತ್ತಾರೆ. ಆದ್ದರಿಂದ ಬ್ರಹ್ಮವು ಜಗತ್ಕಾರಣ ಎಂದರೆ ಬ್ರಹ್ಮವನ್ನೇ ಜಗತ್ತೆಂದು ಜನರು ತಪ್ಪಾಗಿ ತಿಳಿದುಕೊಂಡಿರುತ್ತಾರೆ ಎಂದಿಷ್ಟೇ ಅರ್ಥ. ಇಲ್ಲಿ ವಿವಾದಕ್ಕಾಗಲಿ ವಿರೋಧಕ್ಕಾಗಲಿ ಯಾವ ಅವಕಾಶವೂ ಇರುವುದಿಲ್ಲ.